ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 11/8/2024 ಕೆಇಎ ಮೂಲಕ ನಡೆಸಲಾದಂಥ KUWSDB ಓಕೆ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಈ ಇಲಾಖೆಯಲ್ಲಿ ಖಾಲಿ ಇರುವಂಥ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಈ ಒಂದು ಹುದ್ದೆಗಳಿಗಾಗಿ ಸಾಮಾನ್ಯ ಪತ್ರಿಕೆ ಅಂದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಈ ಒಂದು ಎಕ್ಸಾಮ್ ನಡೆದಿದ್ದು. ಸೊ ಈ ಒಂದು ಸೆಷನಲ್ಲಿ ಪತ್ರಿಕೆ 1ರ ಒಂದು ಕೀ ಉತ್ತರಗಳನ್ನು ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಇದು ಒಂದೇದು ನೋಡಿ, ಈ ಕೆಳಗಿನ ಕ್ರೀಡಾಕೂಟಗಳು ಮತ್ತು ಆತಿಥ್ಯ ವಹಿಸಿದ ದೇಶಗಳ ಜೋಡಿಗಳಲ್ಲಿ ಯಾವ ಜೋಡಿಯೂ ಸರಿಯಾಗಿಲ್ಲ. ಇಲ್ಲಿ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2023 ಹಂಗೇರಿ ಇದು ಕರೆಕ್ಟ್ ಅದ. ಓಕೆ, ನೆಕ್ಸ್ಟು USA ಆ್ಯಂಡ್ ವೆಸ್ಟ್ ಇಂಡೀಸ್ ICC ವರ್ಲ್ಡ್ ಕಪ್ T20 ಸಮ್ಮರ್ ಒಲಿಂಪಿಕ್ಸ್ 2024 ಫ್ರಾನ್ಸ್. ಓಕೆ, ಸೊ ಇಲ್ಲಿ ರಾಂಗ್ ಇರೋದು ಏಷ್ಯನ್ ಗೇಮ್ಸ್ 2022 ಇದು 2023ಯಲ್ಲಿ ನಡೆದಿದ್ದು. ಇದು ಎಲ್ಲಿ ನಡೆದಿದೆ? ಚೀನಾ, ಜಪಾನಲ್ಲಿ ಅಲ್ಲ, ಚೀನಾದ ಹ್ಯಾಂಗ್ಜೋನಲ್ಲಿ. ಓಕೆ, ಸೊ ಇಲ್ಲಿ ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೆವರ್ಸಿಡೊನೆಸ್ಕ್ ನಗರವು ರಷ್ಯಾ ಆಕ್ರಮಿಸಿದ ಪ್ರದೇಶವಾಗಿದ್ದು ಇದು ಪೂರ್ವ ಉಕ್ರೇನಿನ ಡೊನೆಟ್ಸ್ ನದಿಯ ದಂಡೆಯ ಮೇಲಿದೆ. ಸೊ ಇದು ಕರೆಕ್ಟ್ ಇದೆ ಆಪ್ಷನು, ಅಂದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅದು. ಓಕೆನಾ? ಸೊ ನೆಕ್ಸ್ಟು, ಡೊನೆಟ್ಸ್ ನದಿಯು ಡೋನ್ ಅಥವಾ ಡೋನ್ ನದಿಯ ಒಂದು ಉಪನದಿಯಾಗಿದೆ. ಸೊ ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಆಪ್ಷನ್ಸ್ ಸಿ 3 ಕರೆಕ್ಟ್, ಎ ಮತ್ತು ಬಿ 2 ಕರೆಕ್ಟ್. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬರುವ ಹರ್ ಘರ್ ಜಲ್ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನು? ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಗ್ರಾಮೀಣ ಮನೆಗೆ ಅಂದರೆ ಎಲ್ಲ ಒಂದು ಕುಟುಂಬಗಳಿಗೆ ಶುದ್ಧ ನೀರನ್ನು ಒಂದು ಕುಡಿಯುವ ನೀರನ್ನು ಒದಗಿಸುವುದು. ಆಪ್ಷನ್ ನಂಬರ್ 4 ಬರುತ್ತೆ. ನೆಕ್ಸ್ಟ್, ಯಾವ ವರ್ಷದಲ್ಲಿ ಪ್ರಥಮ ಕ್ಷೇತ್ರ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಲಾಯಿತು? ಅಂದರೆ ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಫಸ್ಟ್ ಇದನ್ನು 1951 1951. ನೆಕ್ಸ್ಟ್, 2023 ಭಾರತದಲ್ಲಿ ಮೊದಲ ಬಾರಿಗೆ MotoGP ವಾಹನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದ ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಇರುವ ಸ್ಥಳ ಯಾವುದು? ಈ ಒಂದು ಸ್ಥಳ ಇರೋದು ಗ್ರೇಟರ್ ನೋಯ್ಡಾ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ? ಇಲ್ಲಿ ರಾಷ್ಟ್ರಪತಿಯನ್ನು ಕೊಟ್ಟಿದ್ದಾರೆ, ಅವರ ಒಂದು ಆಳ್ವಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಎಸ್ ರಾಧಾಕೃಷ್ಣ 60 to 67, ಸೊ ಇವ್ರದ್ದು ಕರೆಕ್ಟ್ ಇದೆ. ಎನ್ ಸಂಜೀವ್ ರೆಡ್ಡಿ 77 to 82 ಕರೆಕ್ಟ್ ಇದೆ. ಪ್ರಣಬ್ ಮುಖರ್ಜಿ ಇದು ಕೂಡ ಕರೆಕ್ಟು. ರಾಮನಾಥ್ ಕೋವಿಂದ್ ಇದು ಕೂಡ ಕರೆಕ್ಟು. ಸೊ ಇಲ್ಲಿ ABCD ಎಲ್ಲ ಕರೆಕ್ಟ್. ಕ್ಯಾಲ್ಸಿಯಂ ಅಯಾನಿನ ಕಾರ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಗೆ ಒಂದು ಇದು ಕ್ಯಾಲ್ಸಿಯಂ ಅಯಾನ್ ಏನು ಮಾಡ್ತದೆ? ರಕ್ತ ಒಂದು ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ, ಇದು ಕರೆಕ್ಟು. ಮತ್ತು ನೆಕ್ಸ್ಟ್, ಈ ಕ್ಯಾಲ್ಸಿಯಂ ಅಯಾನ್ ಏನು ಮಾಡ್ತದೆ? ಮಸಲ್ ಕಾಂಟ್ರಾಕ್ಷನ್ ಅಂದರೆ ಸ್ನಾಯುವಿನ ಸಂಕೋಚನೆಗೆ ಸಹಾಯ ಮಾಡ್ತದೆ. ಓಕೆ, ಸೊ ಆಪ್ಷನ್ ಬಿ. ಸೊ ಇಲ್ಲಿ ಎ ಬಿ ಎರಡು
ಕರೆಕ್ಟ್. ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಸ್ಥಾಪಿಸಿದವರು ಯಾರು? ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಇದನ್ನು ಆ್ಯಕ್ಚುಲಿ ಸ್ಥಾಪಿಸಿದವರು ದ ನೊಬೆಲ್ ಲಾರೆಟ್ ಸಿ ವಿ ರಾಮನ್, ಪ್ರೊಫೆಸರ್ ಸಿ ವಿ ರಾಮನ್ ಅವರು. ಯಾವಾಗ? 1934 ಈ ಕೆಳಗಿನ ಯಾವ ಜೋಡಿಗಳಲ್ಲಿ ಯಾವುವು ಸರಿಯಾದ ಹೊಂದಾಣಿಕೆಯಾಗಿವೆ? ಸೊ ಇಲ್ಲಿ ಟಿಟಾನಿ, ಅರ್ಥಟಿಸ್, ಗೌಟ್, ಗಳಗಂಡ ಇವೊಂದು 3-4 ರೋಗಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಿಟಾನಿ ಇದೆ ಒಂದೇದು. ಇದು ದೇಹದಲ್ಲಿ ಒಂದು ದೇಹ ದ್ರವದಲ್ಲಿ ಕ್ಯಾಲ್ಸಿಯಂ ಅಯಾನ್ ಕೊರತೆಯಿಂದ ಸ್ನಾಯುಗಳ ಒಂದು ತೀವ್ರ ಸೆಳೆತ ಆಗುತ್ತದೆ. ಇದು ಕರೆಕ್ಟ್ ಇದೆ. ಅರ್ಥಟಿಸ್ ಇದು ಕೂಡ ಕೀಲುಗಳ ಊತ, ಅಂದರೆ ಜಾಯಿಂಟ್ಸ್ಗಳಲ್ಲಿ ಒಂದು ಸ್ವಲ್ಪ ಉರಿ ಕಾಣ್ತದೆ. ಇದು ಕರೆಕ್ಟು. ಗೌಟ್ ಇದು ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಕೀಲುಗಳಲ್ಲಿ ಒಂದು ಉರಿ ಕಾಣ್ತದೆ. ಇದು ಕೂಡ ಕರೆಕ್ಟು. ನೆಕ್ಸ್ಟ್ ಗಳಗಂಡ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಗಳ ಉಬ್ಬುವಿಕೆ. ಇದು ತಪ್ಪು. ಇದು ಇನ್ಸುಲಿನ್ ಹಾರ್ಮೋನ್ ಅಲ್ಲ, ಇಲ್ಲಿ ಅಯೋಡಿನ್ ಒಂದು ಅಭಾವದಿಂದ ಆಗ್ತದೆ. ಇದು ಅಯೋಡಿನ್ ಇನ್ಸುಲಿನ್ ಅಭಾವದಿಂದ ಏನಾಗ್ತದೆ? ಡಯಾಬಿಟೀಸ್ ಆಗ್ತದೆ. ಸೊ ಇದು ತಪ್ಪು. ಸೊ ಇಲ್ಲಿ ABC ಮಾತ್ರ ಕರೆಕ್ಟ್. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ನೀವಿಲ್ಲಿ ನೋಡ್ಬೋದು, ಅಂಡಜ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತವೆ. ಅಂಡಜ ಅಂದ್ರೇನು? ಓವಿ ಪ್ಯಾರಸ್. ಇವು ಮರಿಗಳಿಗೆ ಜನ್ಮ ನೀಡುವುದಿಲ್ಲ, ಇವು ಎಗ್ಗಳನ್ನು ನೀಡ್ತಾವೆ, ಆಮೇಲೆ ಮರಿಗಳಾಗ್ತವೆ. ಸೊ ಇದು ರಾಂಗು. ಓಕೆ, ಪ್ರತಿಯೊಂದು ವೀರ್ಯಾಣುವು ಒಂದೇ ಒಂದು ಜೀವಕೋಶ ಐತಿ. ಓಕೆ, ಇದು ಕರೆಕ್ಟ್ ಇದೆ. ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತದೆ. ಬಾಹ್ಯ ನಿಷೇಚನ ಅಂದ್ರೇನು? ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಇದು ಕರೆಕ್ಟ್ ಇದೆ. ದ್ವಿವಿಧಾನವು ಅಲೈಂಗಿಕ ಅಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ. ಅಂದರೆ ದ್ವಿವಿಧಾನ ಅಂದ್ರೆ ಬೈನರಿ ಫಿಜನ್ ಅಂತ ಕರಿತೀವಿ ನಾವು. ಬೈನರಿ ಫಿಜನ್ ಇದೊಂದು ಅಸೆಕ್ಸುವಲ್ ರೀಪ್ರೊಡಕ್ಷನಿಗೆ ಒಂದು ವಿಧ. ಸೊ ಇಲ್ಲಿ BCD ಕರೆಕ್ಟು, A ರಾಂಗು. ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 3. A ಹೇಳಿಕೆ ತಪ್ಪು, BCD ಕರೆಕ್ಟ್. ನೀರನ್ನು 0 ಡಿಗ್ರಿ ಸೆಲ್ಸಿಯಸ್ಸಿಂದ 10 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡಿದಾಗ ಅದರ ಗಾತ್ರ ಏನಾಗ್ತದೆ? ಮೊದಲು ಕಡಿಮೆ ಆಗ್ತದೆ, ಆಮೇಲೆ ನಂತರ ಹೆಚ್ಚಾಗ್ತದೆ. ಅಂಡರ್ಸ್ಟುಡಾ? ಫಸ್ಟ್ ಡಿಕ್ರೀಸಸ್ ದೆನ್ ಇನ್ಕ್ರೀಸಸ್. ಮಳೆಯ ನೀರು ಕೊಂಚ ಆಮ್ಲೀಯ ಗುಣವನ್ನು ಹೊಂದಿದೆ, ಅಂದರೆ ಸ್ಲೈಟ್ಲಿ ಎಸಿಡಿಕ್ ಇದೆ. ಅದು ಎಷ್ಟು? 5.5, 5.6 ಇಷ್ಟು ಬರುತ್ತೆ. ಅದು ಆ್ಯಕ್ಚುಲಿ 5 to 5.6. ಓಕೆ, ಅದು ಎದಕ್ಕೆ? ಬಿಕಾಸ್ ಇಟ್ ಈಸ್ ಎಕ್ಸ್ಪೋಸ್ಡ್ ಟು ದ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್. ಅಂದರೆ ಈ ಅಟ್ಮಾಸ್ಫಿಯರ್, ಈ ಒಂದು ವಾತಾವರಣದಲ್ಲಿ CO2 ಇದರ ಒಂದು ಕರಗುವಿಕೆಯಿಂದ ಮಳೆ ನೀರಿನ pH 5.6 ಆಗಿದೆ. ಸೊ ಇಲ್ಲಿ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಆಪ್ಷನ್ 1 ಇಸ್ ದ ರೈಟ್. ಈ ಕೆಳಗಿನ ಸಮಸ್ಥಾನಿಗಳ ಮತ್ತು ಅದರ ಉಪಯುಕ್ತತೆಯನ್ನು ಗಮನಿಸಿ. ಇಲ್ಲಿ ನೋಡಿ, ಯುರೇನಿಯಂ ಇದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರೆ. ಕರೆಕ್ಟು. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ಒಂದು ಏನಪ್ಪ ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೋಬಾಲ್ಟ್ 60 ಇದನ್ನು ಫಾರ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಕ್ಯಾನ್ಸರ್ ಅಂದರೆ ಈ ಒಂದು ಕೋಬಾಲ್ಟಿಂದ
ಗ್ಯಾಮಾ ರೇಸ್ ಇದು ಮಾಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ರೇಡಿಯೋಥೆರಪಿ ಸಂಬಂಧ ಏನಪ್ಪ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದು ಇಲ್ಲಿ ಗೋಯ್ಟರ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗ್ತದೆ. ಅಯೋಡಿನ ಗೋಯ್ಟರ್ ಇದು ಇದಕ್ಕೆ. ಸೊ ಈ ಬಿ ಸಿ ರಾಂಗ್ ಆಗ್ತವೆ. ಸೊ ಇಲ್ಲಿ ಕರೆಕ್ಟು ಎ ಒಂದೇ. ಇಲ್ಲಿ ಸರಿಯಾದ ಒಂದು ಹೊಂದಿಸಲಾದ ಆನ್ಸರ್ ಯಾವುದು? ಎ ಮಾತ್ರ. ಅಡುಗೆ ಮಾಡುವಾಗ ಪಾತ್ರೆಯ ಹೊರಭಾಗ ಕಪ್ಪು ಬಣ್ಣಕ್ಕೆ ತಿರುಗಲು ಕಾರಣವೇನೆಂದರೆ? ಕಪ್ಪು ಬಣ್ಣಕ್ಕೆ ತಿರುಗ್ತೈತೆ ಅಂದ್ರೆ ಅದರಲ್ಲಿ ಕಾರ್ಬನ್ ಐತೆ ನಂಗೆ, ಕಾರ್ಬನ್ ಬಿಡುಗಡೆ ಆಗಿದೆ ಅಂತ ಅರ್ಥ. ಕಾರ್ಬನ್ ಬಿಡುಗಡೆ ಆಗಿದೆ ಅಂದ್ರೆ ಏನರ್ಥ? ಇಂಧನವು ಸಂಪೂರ್ಣವಾಗಿ ಬರ್ನ್ ಆಗಿರಲ್ಲ, ಉರಿದಿರುವುದಿಲ್ಲ. ಓಕೆ, ಸೊ ಅದು ಆ ಒಂದು ಇಂಧನ ಅಥವಾ ಫ್ಯೂಲ್ ಪೂರ್ತಿ ಬರ್ನ್ ಆಗಿತ್ತಂದ್ರೆ ಕಾರ್ಬನ್ ಬಿಡುಗಡೆ ಆಗಿರಲ್ಲ. ಓಕೆ, ಸೊ ಆಪ್ಷನ್ 2 ಇಸ್ ಅದಕ್ಕೆ ನೀವು ನೋಡ್ಬೋದು ಮನೆಯಲ್ಲಿ ಒಂದು ಉರುವಲು ಇರ್ತಾವಲ್ಲ. ಈಗ ಗ್ಯಾಸ್ ಇದೆ, ಗ್ಯಾಸಿಂದ ಮ್ಯಾಕ್ಸಿಮಮ್ ಆಗಿ ಕರಗೆ ಆಗೋದಿಲ್ಲ. ಓಕೆ, ಬಟ್ ಸ್ವಲ್ಪ ಆಗ್ಬೋದು, ಬಟ್ ಐ ಥಿಂಕ್ ಸ್ವಲ್ಪ ಆಗುತ್ತೆ. ಬಟ್ ಈಗ ಕಟ್ಟಿಗೆ ಮತ್ತು ಇದ್ದಲಿ ಇವುಗಳಿಂದ ನೀವು ಬರ್ನ್ ಮಾಡಿದಾರಂದ್ರೆ ಅದರಲ್ಲಿ ಸಾಕಷ್ಟು ಕಾರ್ಬನ್ ಕಂಟೆಂಟ್ ಇರ್ತದೆ. ಅದಕ್ಕೆ ಅಲ್ಲಿ ಕರಿಮಸಿ ಏನಪ್ಪ ಉತ್ಪತ್ತಿ ಆಗ್ತದೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಭಾರ ಜಲದ ಕಾರ್ಯವೇನು? ಭಾರ ಜಲ ಅಂದರೆ ಹೆವಿ ವಾಟರ್. ಆ್ಯಕ್ಚುಲಿ ಹೆವಿ ವಾಟರ್ ಇದರ ಒಂದು ಫಂಕ್ಷನ್. ಹೆವಿ ವಾಟರ ಮಾಡ್ರೇಟರ್ ಅಂತ ಯೂಸ್ ಮಾಡ್ತಾರೆ. ಯಾಕೆ? ಟು ಸ್ಲೋ ಡೌನ್ ದ ಸ್ಪೀಡ್ ಆಫ್ ದಿ ನ್ಯೂಟ್ರಾನ್ಗಳ ವೇಗವನ್ನು ಕಡಿಮೆ ಮಾಡುವುದು. ಕೆಳಗಿನ ಯಾವ ಅಂಶಗಳು ಗಾಳಿಯಲ್ಲಿ ಶಬ್ದದ ವೇಗದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ? ಇಲ್ಲಿ ವೆಲಾಸಿಟಿ ಆಫ್ ದಿ ಸೌಂಡ್ ಆರ್ ಸ್ಪೀಡ್ ಆಫ್ ದಿ ಸೌಂಡ್ ಮೇಲೆ ಮೇನ್ ಇಫೆಕ್ಟ್ ಆಗೋದು ಯಾವ್ಯಾವಪ್ಪ ಅಂದರೆ ಒಂದು ಟೆಂಪ್ರೇಚರ್ ಆಗ್ತದೆ, ಡೆನ್ಸಿಟಿನೂ ಆಗ್ತದೆ, ಮತ್ತು ಪ್ರೆಷರ್. ಓಕೆ, ಎ ಬಿ ಅಲ್ಲ, ಸಾರಿ ಎ ಮಾತ್ರ. ಡೆನ್ಸಿಟಿ ಇಲ್ಲ ಇಲ್ಲಿ ಆನ್ಸರ್. ಡೆನ್ಸಿಟಿ ಅಂದ್ರೇನು? ಸಾಂದ್ರತೆ ಬರ್ತದೆ ಆನ್ಸರ್. ಇಲ್ಲಿ ತಾಪಮಾನ ಟೆಂಪ್ರೇಚರ್ ಅಷ್ಟು. ಓಕೆ, ಟೆಂಪ್ರೇಚರ್. ಸೊ ಎ ಮಾತ್ರ ಆಗ್ತದೆ. ಓಕೆನಾ? ಟೆಂಪ್ರೇಚರ್. ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ತವೆ? ಬಂಡೀಪುರ ಹುಲಿ ಸಂರಕ್ಷಣಾ ವಲಯ ಕರೆಕ್ಟು. ಆದಿಚುಂಚನಗಿರಿ ನವಿಲುಧಾಮ ಕರೆಕ್ಟು. ದರೋಜಿ ಕರಡಿಧಾಮ ಕರೆಕ್ಟು. ದಾಂಡೇಲಿ ನ್ಯಾಷನಲ್ ಪಾರ್ಕ್ ಇದು ರಾಂಗ್, ಅಥವಾ ದಾಂಡೇಲಿ ಅಭಯಾರಣ್ಯ. ABC ಅಟ್ಟೆ ಹೊಂದಾಣಿಕೆ. ವಾಹನಗಳಿಂದ ವಿಷಕಾರಿ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆಗೊಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮೋಟಾರು ವಾಹನಗಳಲ್ಲಿ ಅಳವಡಿಸಲಾಗುತ್ತದೆ? ಕೆಟಲಿಟಿಕ್ ಕನ್ವರ್ಟರ್ ಅಥವಾ ವೇಗವರ್ಧಕ ಪರಿವರ್ತಕ. ನೆಕ್ಸ್ಟು ಆ್ಯಂಟಿಡೈಯೂರೆಟಿಕ್ ರಸದೂತ ಅಂದರೆ ADH, ಆ್ಯಂಟಿಡೈಯೂರೆಟಿಕ್ ಹಾರ್ಮೋನ್. ಇದು ಸಂಶ್ಲೇಷಣೆಯಾಗದಿರುವಿಕೆ ಅಥವಾ ಬಿಡುಗಡೆಯಾಗದಿರುವಿಕೆಯಿಂದಾಗಿ ಕಿಡ್ನಿಯು ನೀರನ್ನು ಹೀರಿಕೊಳ್ಳಲಾಗುವುದರಿಂದ ನೀರಿನ ನಷ್ಟ ಸಂಭವಿಸುತ್ತದೆ. ಅಂದರೆ ಏನಾಗ್ತದೆ? ಡಿಹೈಡ್ರೇಷನ್ ಆಗ್ತದೆ. ಓಕೆ, ಸೊ ಇದು ಮೇನ್ಲಿ ಆಗೋದು ಅದಕ್ಕೆ ಡಯಾಬಿಟಿಸ್ ಇನ್ಸಿಪಿಡಸ್ ಅನ್ನುವ ಒಂದು ಕಾಯಿಲೆಯಿಂದ. ನೋಡಿ, ಹೇಳಿಕೆ ಒಂದು ಕರೆಕ್ಟು. ಹೇಳಿಕೆ 2 ಏನು? ADHನ ಸಂಶ್ಲೇಷಣೆಯಾಗದಿರುವುದರಿಂದ ಬಿಡುಗಡೆಯ ಕೊರತೆಯಿಂದಾಗಿ ಉಂಟಾಗುವ ಪರಿಸ್ಥಿತಿಯೇ ಡಯಾಬಿಟಿಸ್ ಇನ್ಸಿಪಿಡಸ್. ಸೊ ಬೋತ್ ಆರ್ ಕರೆಕ್ಟ್. ಆಪ್ಷನ್ 1.
ನೆಕ್ಸ್ಟ್ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ನೋಡಿ. ಫಾಸ್ಫರಸ್ ಒಂದು ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದ್ದಾರೆ. ಸೂಕ್ಷ್ಮ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಿದ್ದಾರೆ. ಸೊ ಇದು ಮೈಕ್ರೋನ್ಯೂಟ್ರಿಯೆಂಟ್ ಅಂತಲ್ಲ ಫಾಸ್ಫರಸ್ ಪಿ, ಇದು ಮ್ಯಾಕ್ರೋನ್ಯೂಟ್ರಿಯೆಂಟ್ ಆಗುತ್ತೆ. ಇದು ಇವರು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಿದ್ದಾರೆ, ಇದು ತಪ್ಪು. ಸಸ್ಯದ ಬೆಳವಣಿಗೆಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಅತ್ಯಂತ ಕಡಿಮೆ ಬೇಕಾಗುತ್ತವೆ. ಸೊ ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್. ಸೊ ಇಲ್ಲಿ ಎ ತಪ್ಪು ಪ್ರತಿಪಾದನೆ, ಕಾರಣ ಕರೆಕ್ಟ್ ಇದೆ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಯಾವ್ಯಾವು ಬರ್ತಾವ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫಾಸ್ಫರಸ್, ಸಲ್ಫರ್, ಪೊಟ್ಯಾಷಿಯಮ್ ಕೆ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಮ್. ಟೋಟಲ್ ಎಷ್ಟು? 9 ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳು ಬರ್ತಾವೆ. ಉಳಿಕಿದೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್. ಆಪ್ಷನ್ ನಂಬರ್ 4 ಎ ಸರಿ ಇಲ್ಲ, ಆರ್ ಸರಿಯಾಗಿದೆ. ಇಲ್ಲಿ ನೋಡಿ, ಇದರ ಆನ್ಸರು ಈಜಿ ಇದೆ ಇದು. ಓಕೆ, ಟೈಮ್ ಒಂದು ಸ್ಪೆಂಡ್ ಆಗೋದಿಲ್ಲ. ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ಕರೆಕ್ಟ್ ಆನ್ಸರ್ ಇದು ಎಲ್ ಲೈನ್ ಆಗುತ್ತೆ. ಬಿ ಡಿ ನಡುವು ಡಿಫ್ರೆನ್ಸ್ 2, ಬಿ ಸಿ ಡಿ, ಡಿ ಇ ಎಫ್, ಎಚ್ ಐ ಜೆ, ಕೆ ಎಲ್, ಜೆ ಕೆ ಎಲ್, ಎಮ್, ಇದು ಎಮ್ ಏನಾಗುತ್ತೆ, ಎನ್ ಒ ಪಿ, ಕ್ಯೂ ಆರ್. ಓಕೆ, ಸೊ ಎಲ್ ಲೈನ್. ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಜಿಲ್ಲಾವಾರು ಅರಣ್ಯ ಕ್ಷೇತ್ರ ಪ್ರಕಾರ ಏರಿಕೆ ಕ್ರಮದಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಅತಿ ಹೆಚ್ಚಾಗಿ ಎಲ್ಲಿ ಅರಣ್ಯ ಕ್ಷೇತ್ರ ಇದೆಯಪ್ಪ? ಇಲ್ಲಿ ಇದು ಯಾವ ರೀತಿ ಕೇಳಿದಾರಂತ ನಂಗೆ ಗೊತ್ತಿಲ್ಲ. ಒಂದು ಸಾಂದ್ರತೆಯ ಪ್ರಕಾರ ಕೇಳಿದರೆ ಆನ್ಸರ್ ಡಿಫ್ರೆಂಟ್ ಆಗುತ್ತೆ, ಈಗ ಹೇಳ್ತೀನಿ. ಓಕೆ, ಇಲ್ಲ ವಿಸ್ತೀರ್ಣ ಪ್ರಕಾರ ಅಂದರೆ ಅತಿ ಹೆಚ್ಚು ಅರಣ್ಯ ಕ್ಷೇತ್ರ ಇರೋದು ಉತ್ತರ ಕನ್ನಡದಲ್ಲಿ ಮಾತ್ರ. ಸೊ ಏರಿಕೆ ಕ್ರಮ ಅಂದ್ರೆ ಲಾಸ್ಟ್ ಉತ್ತರ ಕನ್ನಡ ಬರುತ್ತೆ. ಇಲ್ಲಿ ಲಾಸ್ಟ್ ಉತ್ತರ ಕನ್ನಡ ಇದು ಒಂದೇ ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗುತ್ತೆ. ಓಕೆ, ಸೊ ಇವು 23, 20, 24, 25, 26, 26 ಇಲ್ಲ 25 ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ, ನೀವು ನೋಡ್ಕೊಳ್ಳಿ. ನಾನು ಜಸ್ಟ್ ಇಲ್ಲಿ ಏನಪ್ಪ ಅಂದರೆ ಟೈಮ್ ಸ್ಪೆಂಡ್ ಆಗುತ್ತೆ. ಆಲ್ರೆಡಿ ಈಗ ಮೋರ್ ದೆನ್ 20 ಮಿನಿಟ್ಸ್ ಆಗಿದೆ. ಸೊ ಆದಷ್ಟು ಜಿ ಕೆ ಕ್ವಶನ್ಗಳನ್ನು ಕವರ್ ಮಾಡೋಣ. ಮುಂದಿನ ಒಂದು ಸೆಷನಲ್ಲಿ ಇಫ್ ಯು ವಾಂಟ್ ವಿ ಕ್ಯಾನ್ ಮೇಕ್ ದ ಸ್ಪೆಷಲ್ ಕ್ಲಾಸ್ ಫಾರ್ ದ ಮೆಂಟಲ್ ಎಬಿಲಿಟಿ. ಬೌದ್ಧ ಸಮ್ಮೇಳನಗಳನ್ನು ಒಂದು ಕಾಲಾನುಕ್ರಮದಲ್ಲಿ ಬರೀರಿ. ಬೌದ್ಧ ಸಮ್ಮೇಳನ ಫಸ್ಟ್ ಯಾವುದಾಗುತ್ತಾ? 483 BCಯಲ್ಲಿ ರಾಜಗೃಹ. 483 1 ಮಿನಿಟ್. ಓಕೆ, ಇದು 483ದಲ್ಲಿ ಫಸ್ಟ್. ಇಲ್ಲಿ ಚೇರ್ಮನ್ ಯಾರಿರ್ತಾರೆ? ಮಹಾಕಶ್ಯಪ. ಆಮೇಲೆ 100 ಇಯರ್ಸ್ ಆದಮೇಲೆ 383 BCಯಲ್ಲಿ ಅದು ಸೆಕೆಂಡ್ ವೈಶಾಲಿ, 383 BC. ಓಕೆ, ಇದು ಸಭಾ ಕಮ್ಮಿ ಇರ್ತಾನೆ ಇಲ್ಲಿ. ನೆಕ್ಸ್ಟ್ ಥರ್ಡ್ ಅಶೋಕನ ಟೈಮದಲ್ಲಿ 250 BC, ಮೊಘಲಿಪುತ್ರ ತಿಸ್ಸಾ ಚೇರ್ಮನ್. ನೆಕ್ಸ್ಟ್ ಫೋರ್ತ್ ಕನಿಷ್ಕನ್ ಟೈಮಲ್ಲಿ 72 AD ವಾಸುಮಿತ್ರ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರ್ತಾ? ಕಾಲಾನುಕ್ರಮಣಿಕೆ ಅಂದ್ರೆ ಫಸ್ಟ್ ಯಾವುದಾಗತ್ತಂದ್ರೆ ಫಸ್ಟ್ ಬಿ. ಓಕೆ, ಫಸ್ಟ್ ಬಿ, ಆಮೇಲೆ ಬಿ, ಎ, ಡಿ, ಸಿ. ಆಪ್ಷನ್ 3 ಇಸ್ ದ ಕರೆಕ್ಟ್. ಇಲ್ಲಿ ನದಿಗಳ ಪ್ರಾಚೀನ ಹೆಸರು ಮತ್ತು ಅವುಗಳ ಈಗಿನ ಹೆಸರು. ಇಲ್ಲಿ ನೋಡಿ, ಒಂದನೇದೇನು? ವಿತಾಸ್ತ. ವಿತಾಸ್ತಾಗೆ
ಈಗಿನ ಹೆಸರೇನು? ಜೀಲಂ. ಓಕೆ, 3. ನೆಕ್ಸ್ಟ್ ಅಸಕ್ನಿ ಅಥವಾ ಅಸಿಕ್ನಿ, ಇದು ಚಿನಾಬ್, 2. ನೆಕ್ಸ್ಟ್ ಪರುಷ್ಣಿ ರಾವಿ, 1. ಸೊ ಇದು ಕ್ಯಾನ್ಸಲ್, ರಾವಿ. ನೆಕ್ಸ್ಟ್ ಶತುದ್ರಿ ಇದು ಸತ್ಲಜ್, 4th. ಸೊ ಆಪ್ಷನ್ 3 ಇಸ್ ರೈಟ್. 1565ರಲ್ಲಿ ನಡೆದಂಥ ಒಂದು ತಾಳಿಕೋಟಿ ಕದನದಲ್ಲಿ ಭಾಗವಹಿಸಿದ ಬಹುಮನಿ ಸುಲ್ತಾನರು ಮತ್ತು ಅವರ ಒಂದು ರಾಜ್ಯಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ಇಲ್ಲಿ ನೀವು ಹೆಸರಲ್ಲಿನೇ ಈಸಿಯಾಗಿ ಕಂಡುಹಿಡಿಬೋದು ನೋಡಿರಿ. ಬಿಜಾಪುರದ್ದು ಆದಿಲ್ ಶಾ, ಬರ ಗೋಲ್ಕೊಂಡದು ಕುತುಬ್ ಶಾ, ಇಬ್ರಾಹಿಂ ಕುಲಿ ಕುತುಬ್ ಶಾ, ಅಹಮದ್ನಗರ್ದು ಹುಸೇನ್ ನಿಜಾಮ್ ಶಾ, ಬೀದರ್ದು ಬುಲಿಯಾದ್ ಬರೀದ್ ಶಾ. ಸೊ ಅದಕ್ಕೆ ಮ್ಯಾಚ್ ಇದಾವೆ ಅವು. 1 2 3 4 ಕರೆಕ್ಟ್ ಆಗುತ್ತೆ. 1 2 3 4 ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಅಮೀರ್ ಖುಸ್ರೋನ ಯಾವ ಕೃತಿ ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳ ಕುರಿತು ಮಾಹಿತಿ ನೀಡ್ತದೆ? ಖಜೈನ್ ಉಲ್ ಫುತು. ಓಕೆ, ಈ ಕೆಳಗಿನ ಯಾವ ವಿದೇಶಿಗ ವಿಜಯನಗರಕ್ಕೆ ಭೇಟಿ ನೀಡಿರಲಿಲ್ಲ? ವಿಜಯನಗರ ಸಾಮ್ರಾಜ್ಯದ ಒಂದು ಟೈಮಲ್ಲಿ ಮುಂತಾದ ಒಂದು ಪ್ರವಾಸಿಗರು ಬಂದು ಭೇಟಿ ನೀಡ್ತಾರೆ. ಒಬ್ಬ ಮೊರೊಕ್ಕದ ಇಬನ್ ಬತುತಾ, ಓಕೆ, ವೆಂಟಿಯನ್ದು ನಿಕೋಲೋ ಡಿ ಕೌಂಟಿ, ಪರ್ಷಿಯನ್ ಅಬ್ದುಲ್ ರಜಾಕ್, ಓಕೆ, ಮತ್ತು ಇತ್ಯಾದಿ. ಈಗ ಮತ್ತು ಉಳಿದ ಯಾರಪ್ಪ, ನ್ಯೂನೀಸ್, ಈ ಒಂದು ಎಲ್ಲರೂ ಭೇಟಿ ನೀಡ್ತಾರೆ. ಬಟ್ ಮಾರ್ಕೋ ಪೋಲೋ ನೀಡಿರಲ್ಲ. ಮಾರ್ಕೋ ಪೋಲೋ ಇವನು ತಮಿಳ್ ಪಾಂಡ್ಯ ಇವರ ಒಂದು ಕಾಲದಲ್ಲಿ ನೀಡಿರ್ತಾನೆ. ಓಕೆನಾ? ಸೊ ಇಲ್ಲೊಂದು ಕ್ವಶನ್ ಬಿಟ್ಟು ಅನ್ನಿಸ್ತು, ಇಲ್ಲ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ DDT ಇದೆ. ಸೊ ಈ ಒಂದು ಕ್ವಶನ್ ನಾನು ಸ್ಕಿಪ್ ಮಾಡ್ತೀನಿ. ಈ ಒಂದು ಕ್ವಶನಲ್ಲಿ ಸ್ವಲ್ಪ ನನಗೆ ಕನ್ಫರ್ಮೇಷನ್ ಇಲ್ಲ. ಸೊ ಐ ವಿಲ್ ಸ್ಕಿಪ್ ಇಟ್. ಇಲ್ಲಿ ಒಂದು ಸಂತತಿಗಳನ್ನು ಕೊಟ್ಟಿದ್ದಾರೆ, ಅವರ ಒಂದು ವರ್ಷ. ಓಕೆ, ಒಂದೇದು ಯಾವುದು? ಗುಲಾಮಿ ಸಂತತಿ. ಗುಲಾಮಿ ಸಂತತಿ 1206 to 1290 ಕರೆಕ್ಟ್ ಇದೆ ಅದು. ನೆಕ್ಸ್ಟ್ 1 ತುಘಲಕ್. ಫಸ್ಟ್ ಗುಲಾಮಿ ಬರ್ತದೆ, ಸೆಕೆಂಡ್ ಖಿಲ್ಜಿ ಬರ್ತದೆ. ಖಿಲ್ಜಿ ಇದು 90ದಿಂದ ಸ್ಟಾರ್ಟ್ ಆಗ್ತದೆ, 90 to 1320, 30 ವರ್ಷ. ಓಕೆ, ಸೊ ಇದು 2. ನೆಕ್ಸ್ಟ್ ತುಘಲಕ್ ಅಂದರೆ 1320 ಆದಮೇಲೆ ತುಘಲಕ್ ಬರ್ತದೆ, 3. ಆಮೇಲೆ ಸಯ್ಯದ್ ಲಾಸ್ಟ್ 1414 to 1451. ಓಕೆ, 1342 ನೋಡಿ ಯಾವುದಿದೆ, 1342 ಆಪ್ಷನ್ 3 ಕರೆಕ್ಟ್. ಕ್ರಿಸ್ತಶಕ 1498ರಲ್ಲಿ ವಾಸ್ಕೋಡಿ ಗಾಮನ 3 ಹಡಗುಗಳನ್ನು ತೆಗೆದುಕೊಂಡು ಕಲ್ಲಿಕೋಟೆಗೆ ಹೋಗಲು ನೇತೃತ್ವ ವಹಿಸಿದ ಗುಜರಾತಿ ನಾವಿಕ ಯಾರು? ಇಲ್ಲಿ ವಾಸ್ಕೋಡಿ ಗಾಮ, ಕೇಪ್ ಆಫ್ ಗುಡ್ ಹೋಪ್, ಓಕೆ, ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮತ್ತು ಈ ಒಂದು ಮಡಗಾಸ್ಕರ್ ತಾಂಜಾನಿಯಾ ಜಾಗದಲ್ಲಿ ಹಿಂಗೆ ಇಲ್ಲಿ ಬಂದು ನಿಂತಿರ್ತಾನೆ. ಓಕೆ, ನೆಕ್ಸ್ಟ್ ಇಲ್ಲಿ ಇದು ಇಂಡಿಯಾ. ಓಕೆ, ಇದು ಕೇಪ್ ಆಫ್ ಗುಡ್ ಹೋಪ್ ಆಫ್ರಿಕಾದು. ಇಲ್ಲಿ ಬಂದಾಗ ಅವನಿಗೆ ಮುಂದೆ ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕಂತ. ಸೊ ಇಲ್ಲಿ ಒಬ್ಬ ಗುಜರಾತಿ ನಾವಿಕ ಇರ್ತಾನೆ. ಸೊ ಅವನು ಇವ್ರನ್ನ ಕರ್ಕೊಂಡು ಬರ್ತಾನೆ. ಬಂದು ಮೊಟ್ಟ ಮೊದಲು ಕೇರಳದ ಕಲ್ಲಿಕೋಟೆಯಲ್ಲಿ ಏನಪ್ಪ ವಿಸಿಟ್ ಮಾಡ್ತಾರೆ. ಯಾರು ಆನ್ಸರ್ ಹೇಳಿಲ್ಲ. ಅಬ್ದುಲ್ ಮಜೀದ್.
ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಮಾಡಲಾಗಿದೆ? ನೋಡಿ, ಜ್ಯೋತಿಬಾ ಫುಲೆ ಗುಲಾಮಗಿರಿ ಬೇಕು, ಇಲ್ಲಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ್ ಬೇಕು, ಇಲ್ಲಿದಿಲ್ಲೇ ರಿವರ್ಸ್ ಆಗಿದ್ದಾವೆ, ಇವು ರಾಂಗ್ ಎರಡು. ರಾಮಕೃಷ್ಣ ಪರಮಹಂಸ ದಕ್ಷಿಣೇಶ್ವರ ಕಾಳಿ ಮಂದಿರ, ಸೊ ಕರೆಕ್ಟು. ಶ್ರೀ ನಾರಾಯಣ ಗುರು ವೈಕೋಮ ಸತ್ಯಾಗ್ರಹ ಕರೆಕ್ಟು. ಸೊ ಇಲ್ಲಿ ಸಿ ಡಿ ಮಾತ್ರ ಕರೆಕ್ಟು. ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಇದನ್ನು ಮ್ಯಾಚ್ ಮಾಡಬೇಕು ನಾವು. ಓಕೆ, ಸೊ ಇಲ್ಲಿ ಚಾರ್ಲ್ಸ್ ವುಡ್ ಯಾವಾಗ 1854 4th. ಓಕೆ, ಇಂಡಿಯನ್ ಕೌನ್ಸಿಲ್ ಕೋಡ್ ಕಾಯ್ದೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಯಾವಾಗ 1892 3. ಆಮೇಲೆ ಬರಗಾಲ ಆಯೋಗ ಯಾವುದು 1897 ಇದು 2. ನೆಕ್ಸ್ಟ್ ಇಂಡಿಯನ್ ಪೆನಲ್ ಕೋಡ್ 1860 ಎನ್ಯಾಕ್ಟ್ ಆಗ್ತದೆ, ಬಟ್ 1862 ಅದು ಜಾರಿಗೆ ಬರ್ತದೆ. ಸೊ 1 2 3 4 1 2 3 4 1 ಆಪ್ಷನ್ 1 ಈಸ್ ದ ರೈಟ್. ನೆಕ್ಸ್ಟ್ ಇಲ್ಲಿ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? ಕವಿ ಮತ್ತು ಕೃತಿ. ಮಿನಾಜ್ ಉಸ್ ಸಿರಾಜ್ ತಬ್ಕತಿ ನಾಸಿರಿ ಕರೆಕ್ಟ್ ಇದೆ. ಅಮೀರ್ ಖುಸ್ರೋ ಮಿಫ್ತಾಹ ಉಲ್ ಫುತು ಕರೆಕ್ಟ್ ಇದೆ. ನೆಕ್ಸ್ಟ್ ಇಸಾಮಿ ಶಹನಾಮ ಅಂತ ಅಂದಿದ್ದಾರೆ, ಸೊ ಅದು ರಾಂಗ್. ಓಕೆ, ಶಹನಾಮ ಬರೆದದ್ದು ಫಿರ್ದೋಸಿ, ಇಸಾಮಿ ಅಲ್ಲ, ಫಿರ್ದೋಸಿ. ಓಕೆ, ಶಹನಾಮ ಫಿರ್ದೋಸಿ. ಸೊ ಇಲ್ಲಿ ಎ ಬಿ ಮಾತ್ರ ಕರೆಕ್ಟು, ಆಪ್ಷನ್ 1. ಇಲ್ಲಿ 37 ನೋಡಿ, ಜನಪದ ಸಂಪ್ರದಾಯ ಮತ್ತು ರಾಜ್ಯ. ವೀರಗಾಸೆ ಕರ್ನಾಟಕ ಕರೆಕ್ಟು. ಜೂರಿ ಹಿಮಾಚಲ್ ಪ್ರದೇಶ್ ರೈಟ್. ಚಕ್ರಿ ಮಣಿಪುರ್ ಇದು ರಾಂಗ್. ಚಕ್ರಿ ಇದು JNK ಜಮ್ಮು ಕಾಶ್ಮೀರಲ್ಲಿ ಇದು ಈ ಒಂದು ಫೋಕ್ ಡ್ಯಾನ್ಸು ಕಂಡು ಬರ್ತದೆ. ಓಕೆ, ನೆಕ್ಸ್ಟ್ ಜಿಕೀರ್ ಇದು ಆಸಾಮ್ ಕರೆಕ್ಟ್. ಸೊ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾವುದಾಗಿಲ್ಲ, ಆಪ್ಷನ್ 3. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಂಗಾಲ್ ಹಬ್ಬವನ್ನು ಆಚರಿಸ್ತಾರೆ? ವಂಗಾಲ್ ಫೆಸ್ಟಿವಲ್, ಇಟ್ಸ್ ದ ಮೋಸ್ಟ್ ಪಾಪ್ಯುಲರ್ ಫೆಸ್ಟಿವಲ್ ಅಮಂಗ್ ದ ಗಾರೋಸ್ ಟ್ರೈಬ್ಸ್. ಗಾರೋ ಎಲ್ಲಿ ಬರ್ತಾರೆ? ಮೇಘಾಲಯ. ನೆಕ್ಸ್ಟ್, ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪತ್ರಿಕೆಯು ಯಾವ ಮಾದರಿಯ ಪತ್ರಿಕೆ? ದಿನಪತ್ರಿಕೆ, ಪಾಕ್ಷಿಕ ಪತ್ರಿಕೆ, ಮಾಸಪತ್ರಿಕೆ ಅಥವಾ ವಾರಪತ್ರಿಕೆ? ಇದು ಒಂದು 4 ಪೇಜ್ಗಳುಳ್ಳ ಒಂದು ವೀಕ್ಲಿ ವಾರದ ಪತ್ರಿಕೆ ಆಗಿತ್ತು, ಇದರ ಸಂಪಾದಕರು ಯಾರು? ಜರ್ಮನದ ಹರ್ಮನ್ ಮೋಗ್ಲಿಂಗ್. ಇದು ಯಾವಾಗ ಫೌಂಡೆಡ್ ಆಗಿದೆ? 1843 ಎಲ್ಲಿ? ಮಂಗಳೂರಲ್ಲಿ. ಯಾರನ್ನು ಸೋಲಿಸಿ ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಪಡೆದ ಅಥವಾ ಬಂದಿತು? ಸೊ ಇದು ಆ್ಯಕ್ಚುಲಿ ಬಂದಿರೋದು ಚೋಳ ಸಾಮ್ರಾಜ್ಯದ ಅದರ ಒಂದು ಅವನತಿ ಅಥವಾ ಡಿಸ್ರಪ್ಷನ್ ಅಂತ ಅಂತೀವಿ ನಾವು. ಓಕೆ, ಅವರ ವಿರುದ್ಧ ಅವರನ್ನು ಸೋಲಿಸಿ, ಅಂದರೆ ನೊಳಂಬವಾಡಿಗೊಂಡ ಅಂದರೆ ಲಾರ್ಡ್ ಆಫ್ ದಿ ನೊಳಂಬ. ಓಕೆ, ತಲಕಾಡುಗೊಂಡ ಲಾರ್ಡ್ ಆಫ್ ತಲಕಾಡು ಪ್ರದೇಶದ ಹೆಸರು. ಇಲ್ಲಿ ಕರೆಕ್ಟ್ ಏನು ಬರುತ್ತಪ್ಪ? ಚೋಳ. ಓಕೆ, ಸೊ ಇವಿಷ್ಟು 40 ಕ್ವಶನ್ಗಳು ಇರಲಿ. ಓಕೆ, ಸೊ ಆಲ್ಮೋಸ್ಟ್ ಆಲ್ ಈಗ ಮೋರ್ ದ್ಯಾನ್ ಒಂದು ಹಾಫ್ ಆ್ಯನ್ ಅವರ್ ಆಗಿದೆ. ಸೊ ವಿಡಿಯೋಸ್ ಲಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಮುಂದಿನ ಉಳಿದ ಕ್ವಶನ್ಗಳನ್ನು ಚರ್ಚೆ ಮಾಡೋಣ.
ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅಥವಾ ಬೈ ಮಿಸ್ಟೇಕಾಗಿ ಆನ್ಸರ್ಗಳನ್ನು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ರೈಟ್ ಆದ ಆನ್ಸರನ್ನು ತಿದ್ದುಪಡಿ ಮಾಡಿ. ಯಾಕೆಂದರೆ ಮತ್ತೊಂದು ವಿದ್ಯಾರ್ಥಿಗಳಿಗೆ ಅದು ಈಸಿ ಆಗಲಿ, ಯಾವುದು ಕರೆಕ್ಟು ತಪ್ಪು ಅಂತ. ಈಗಾಗಲೇ ಹೇಳ್ತೀನಿ, ಇದು ಜಸ್ಟ್ ಫಾರ್ ಯುವರ್ ಒಂದು ರೆಫರೆನ್ಸ್ಗೆ. ಓಕೆ, ಆಲ್ಮೋಸ್ಟ್ ಆಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಟ್ ನಾಟ್ ಅ ಫೈನಲ್. ಓಕೆ, ಥ್ಯಾಂಕ್ ಯು.